ಓಂ ಶಾಂತಿ. ಇಂದಿನ ನಮ್ಮ ಚರ್ಚೆಯ ವಿಷಯ ಈಶ್ವರೀಯ ಫ್ಯಾಮಿಲಿ ಪ್ಲಾನಿಂಗ್. ಈ ಶೀರ್ಷಿಕೆಯನ್ನು ಕೇಳಿದ ತಕ್ಷಣ ಮನಸ್ಸಿಗೆ ಬರದು ಬಹುಶಃ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಇರಬಹುದು ಅಂತ. ಹೌದು, ಸಹಜವಾಗಿ ಹಾಗೆ ಅನಿಸುತ್ತೆ. ಆದರೆ ನಮ್ಮ ಕೈಯಲ್ಲಿರುವ ಮೂಲಗಳನ್ನು ನೋಡಿದ್ರೆ ಈ ಕಲ್ಪನೆಯು ಅದಕ್ಕಿಂತ ಸಂಪೂರ್ಣವಾಗಿ ಬೇರೆ, ಆಕ್ಚುಲಿ ಬಹಳ ದೊಡ್ಡದಾದ ಒಂದು ವಿಷಯದ ಬಗ್ಗೆ ಮಾತಾಡ್ತಿದೆ. ನಿಖರವಾಗಿ ನೀವು ಹೇಳುದು ಸರಿ. ಇದು ವ್ಯಕ್ತಿಗತ ಕುಟುಂಬ ನಿಯಂತ್ರಣದ ಬಗ್ಗೆ ಅಲ್ಲವೇ ಅಲ್ಲ. ಓ, ಬದಲಾಗಿ ಇದು ಇಡೀ ಮನುಕುಲದ, ಅಂದ್ರೆ ಒಂದು ರೀತಿ ವಿಶ್ವ ಪರಿವಾರದ ನಿಯಂತ್ರಣದ ಬಗ್ಗೆ ಇರುವ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆ. ವಿಶ್ವ ಪರಿವಾರ? ಹೌದು. ನಮ್ಮ ಮುಂದಿರುವ ಮೂಲಗಳ ಪ್ರಕಾರ ಇದೊಂದು 5,000 ವರ್ಷಗಳ ವಿಶ್ವ ನಾಟಕ ಚಕ್ರದ ಕೊನೆಯಲ್ಲಿ ನಡೆಯುವ ಒಂದು ಮಹಾಪ್ರಕ್ರಿಯೆ. ಓಕೆ. ಇದರ ಉದ್ದೇಶವೇ ಇಡೀ ಜಗತ್ತನ್ನು ದುಃಖಧಾಮದಿಂದ ಸುಖಧಾಮವನ್ನಾಗಿ ಪರಿವರ್ತಿಸುವುದು. ಹಾಗಾಗಿ ಈ ಚರ್ಚೆಯಲ್ಲಿ ಈ ದೈವಿಕ ಯೋಜನೆ ಅಂದ್ರೇನು, ಅದು ಹೇಗೆ ಕೆಲಸ ಮಾಡತ್ತೆ ಮತ್ತು ಅದರಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರವೇನಿರ್ಬೋದು ಅನ್ನೋದನ್ನ ಮೂಲಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ. ನೀವು 5,000 ವರ್ಷಗಳ ಚಕ್ರ ಅಂತ ಉಲ್ಲೇಖಿಸಿದ್ರಿ. ಈ ಇಡೀ ಚರ್ಚೆ ಬಹುಶಃ ಆ ಅಡಿಪಾಯದ ಮೇಲೆಯೇ ನಿಂತಿದೆ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಹಾಗಾಗಿ ನಾವು ಮುಂದುವರಿಯೋ ಮೊದಲು ಈ 5,000 ವರ್ಷಗಳ ಚಕ್ರದ ಕಲ್ಪನೆಯನ್ನು ನಮ್ಮ ಕೇಳುಗರಿಗಾಗಿ ಸ್ವಲ್ಪ ವಿವರಿಸಬಹುದಾ? ಮೂಲಗಳು ಇದರ ಬಗ್ಗೆ ಏನ್ ಹೇಳ್ತವೆ? ಖಂಡಿತ, ಇದು ಬಹಳ ಮುಖ್ಯವಾದ ಅಂಶ. ಮೂಲಗಳ ಪ್ರಕಾರ ಸಮಯ ಅನ್ನೋದು ನೇರವಾಗಿ ಸಾಗೋದಿಲ್ಲ, ಬದಲಾಗಿ ಅದೊಂದು ಚಕ್ರ, ಒಂದು ಸೈಕಲ್ ತರ. ಎಕ್ಸಾಕ್ಟ್ಲಿ. ಈ ಒಂದು ಚಕ್ರವು 5,000 ವರ್ಷಗಳ ಅವಧಿಯದ್ದು. ಇದನ್ನ 4 ಪ್ರಮುಖ ಯುಗಗಳಾಗಿ ವಿಂಗಡಿಸಲಾಗಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಸತ್ಯಯುಗ ಮತ್ತು ತ್ರೇತಾಯುಗವನ್ನ ಸೇರಿಸಿ ಸ್ವರ್ಗ ಅಥವಾ ಸುಖಧಾಮ ಅಂತಾರೆ. ಆಗ ಮನುಷ್ಯರು ದೈವೀ ಗುಣಗಳಿಂದ ಸಂಪನ್ನರಾಗಿ ಸಂಪೂರ್ಣ ಸುಖಶಾಂತಿಯಿಂದ ಇರ್ತಾರೆ. ಓಕೆ. ಆಮೇಲೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಆತ್ಮದ ಶಕ್ತಿ ಕಡಿಮೆ ಆಗ್ತಾ ಬಂದು ದುಃಖ, ಅಶಾಂತಿ, ವಿಕಾರಗಳು ಹೆಚ್ಚಾಗ್ತವೆ. ಈಗ ನಾವು ಆ ಚಕ್ರದ ಕಟ್ಟಕಡೆಯ ಹಂತವಾದ ಕಲಿಯುಗದ ಅಂತ್ಯದಲ್ಲಿದ್ದೇವೆ ಅನ್ನೋದು ಈ ಬೋಧನೆಗರ ತಿಳು. ಓಕೆ. ಹಾಗಾದ್ರೆ ಈ ಈಶ್ವರೀಯ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಈ ಚಕ್ರದ ಅಂತ್ಯದಲ್ಲಿ ಬರುವ ಒಂದು ಪ್ರಕ್ರಿಯೆ. ಇದರ ಮುಖ್ಯ ಅಂಶಗಳೇನು? ಇದು ಹೇಗೆ ಜಾರಿಗೆ ಬರುತ್ತೆ? ಮೂಲಗಳ ಪ್ರಕಾರ ಇದರಲ್ಲಿ 3 ಪ್ರಮುಖ ಹಂತಗಳಿವೆ. ಮೊದಲನೇದು ಒಂದು ಆದಿಸನಾತನ ದೇವಿ ದೇವತಾ ಧರ್ಮದ ಪುನಃಸ್ಥಾಪನೆ. ಅಂದ್ರೆ ಸತ್ಯಯುಗದಲ್ಲಿ ಇದ್ದಂತಹ ಧರ್ಮದ ಸ್ಥಾಪನೆ. ಹೌದು, ದೈವಿ ಗುಣಗಳಿರುವ ಧರ್ಮದ ಸ್ಥಾಪನೆ. ಎರಡನೇದು ಉಳಿದ ಎಲ್ಲಾ ಧರ್ಮಗಳ ಲಯ. ಅಂದ್ರೆ ಕಾಲಕ್ರಮೇಣ ಸ್ಥಾಪನೆಯಾದ ಬೇರೆ ಎಲ್ಲಾ ಧರ್ಮಗಳು ತಮ್ಮ ಪಾತ್ರವನ್ನು ಮುಗಿಸಿ ನಾಟಕದ ಪರದೆ ಸರಿಯುವಂತೆ ಲಯವಾಗುತ್ತವೆ. ಮತ್ತು ಮೂರನೇ ಅಂಶ ಜನಸಂಖ್ಯೆಗೆ ಸಂಬಂಧಿಸಿದ್ದು ಅಲ್ವಾ? ಶೀರ್ಷಿಕೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇದೆಯಲ್ಲ? ಹೌದು. ಮೂರನೆಯ ಮತ್ತು ಅತ್ಯಂತ ನಿರ್ದಿಷ್ಟವಾದ ಅಂಶ ಅಂದ್ರೆ ಬರಲಿರುವ ಹೊಸ ಪ್ರಪಂಚ. ಅಂದ್ರೆ ಸತ್ಯಯುಗದಲ್ಲಿ ಕೇವಲ 9ರಿಂದ 10 ಲಕ್ಷ ಆತ್ಮಗಳು ಮಾತ್ರ ಇರ್ತವೆ. ಅಷ್ಟೇನಾ? ಹೌದು. ಉಳಿದ 100 ಕೋಟಿ ಆತ್ಮಗಳು ತಮ್ಮ ಮೂಲ ಮನೆಯಾದ ಶಾಂತಿಧಾಮಕ್ಕೆ ಅಂದ್ರೆ ಪರಮಧಾಮಕ್ಕೆ ಹಿಂತಿರುಗುತ್ತವೆ. ಹೀಗೆ ವಿಶ್ವ ಪರಿವಾರದ ಜನಸಂಖ್ಯೆಯನ್ನ ಸೀಮಿತಗೊಳಿಸುವುದೇ ಈ ಯೋಜನೆಯ ಅಂತಿಮ ಫಲಿತಾಂಶ. ಈ 9 ಲಕ್ಷದ ಸಂಖ್ಯೆ ಬಹಳ ನಿರ್ದಿಷ್ಟವಾಗಿದೆ. ಕೇಳೋಕ ಆಶ್ಚರ್ಯ ಆಗ್ತಿದೆ. ಕೋಟ್ಯಾಂತರ ಆತ್ಮಗಳು ಹಿಂತಿರುಗ್ತವೆ ಅನ್ನೋದು ಒಂದ್ ರೀತಿಯ ಶಿಕ್ಷೆಯಂತೆ, ಅಥವಾ ಅವ್ರನ್ನ ಹೊರಗಿಟ್ಟಾಗೆ ಕೇಳಿಸ್ತೆ. ಮೂಲಗಳಲ್ಲಿ ಇದ್ರ ಬಗ್ಗೆ ಯಾವ ತರಹದ ವಿವರಣೆ ಇದೆ? ನಿಮ್ಮ ಪ್ರಶ್ನೆ ಸಹಜ. ಆದರೆ ಮೂಲಗಳು ಇದನ್ನ ಶಿಕ್ಷೆ ಅಥವಾ ತಾರತಮ್ಯ ಅಂತ ಎಲ್ಲೂ ಹೇಳೋದಿಲ್ಲ. ಬದಲಾಗಿ ಇದೊಂದು ನಾಟಕದ ನಿಯಮ ಅಂತ ಹೇಳ್ತವೆ. ನಾಟಕದ ನಿಯಮ? ಹೌದು. ಉದಾಹರಣೆಗೆ, ಒಂದು ನಾಟಕದಲ್ಲಿ ರಾಜನ ಪಾತ್ರಧಾರಿ ಇರ್ತಾನೆ, ಪ್ರಜೆಗಳ ಪಾತ್ರಧಾರಿಗಳೂ ಇರ್ತಾರೆ. ಎಲ್ಲರ ಪಾತ್ರವೂ ಮುಖ್ಯ ತಾನೆ? ಹೌದು. ಹಾಗೆಯೇ ಈ ವಿಶ್ವ ನಾಟಕದಲ್ಲಿ ಕೆಲವು ಆತ್ಮಗಳು ಪ್ರಾರಂಭದಿಂದ ಕೊನೆವರೆಗೂ ಪಾತ್ರ ನಿರ್ವಹಿಸಿದ್ರೆ, ಇನ್ನು ಕೆಲವು ಆತ್ಮಗಳು ಮಧ್ಯದಲ್ಲಿ ಬಂದು ತಮ್ಮ ಪಾತ್ರವನ್ನು ಮಾಡಿ ಹಿಂತಿರುಗುತ್ತವೆ. ಯಾರು ಹೆಚ್ಚು ಪುರುಷಾರ್ಥ ಮಾಡಿ ತಮ್ಮನ್ನು ಪರಿವರ್ತನೆ ಮಾಡ್ಕೊಳ್ತಾರೋ ಅವರು ಮಾತ್ರ ಹೊಸ ಪ್ರಪಂಚಕ್ಕೆ ಪ್ರವೇಶ ಪಡೀತಾರೆ. ಹಾಗಾದ್ರೆ ಉಳಿದವರು ತಮ್ಮ ಕರ್ಮದ ಲೆಕ್ಕಾಚಾರವನ್ನು ಮುಗಿಸಿ ಶುದ್ಧವಾಡಿ ತಮ್ಮ ಮನೆಗೆ ಹಿಂತಿರುಗುತ್ತಾರೆ. ಇದೊಂದು ಚಕ್ರದ ಸಹಜ ಪ್ರಕ್ರಿಯೆಯೇ ಹೊರತು ಶಿಕ್ಷೆ ಅಲ್ಲ ಅನ್ನೋದು ಸ್ಪಷ್ಟನೆ. ಸರಿ. ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆ, ಇಡೀ ಪ್ರಪಂಚದ ಲಯ ಮತ್ತು ಪುನರ್ನಿರ್ಮಾಣದ ಕಲ್ಪನೆಯನ್ನು ಒಪ್ಪಿಕೊಳ್ಳುವುದು ಮನಸ್ಸಿಗೆ ಸ್ವಲ್ಪ ಕಷ್ಟ. ಬಹುಶಃ ಇದಕ್ಕಾಗಿಯೇ ಮೂಲಗಳಲ್ಲಿ ಇದನ್ನು ಸರಳವಾಗಿ ವಿವರಿಸಲು ಒಂದು ರೂಪಕವನ್ನು, ಒಂದು ಕಥೆಯನ್ನೂ ಬಳಸಲಾಗಿದೆಯೇನೋ. ನಾನದನ್ನು ಓದಿದ್ದೇನೆ. ಹಳೆಯ ಅರಮನೆಯ ಕಥೆ. ಹೌದು,
ಅದೊಂದು ಅತ್ಯುತ್ತಮ ದೃಷ್ಟಾಂತ. ಆ ಕಥೆ ಹೀಗಿದೆ. ಸುಮಾರು 70 ವರ್ಷಗಳಷ್ಟು ಹಳೇದಾದ, ಶಿಥಿಲಗೊಂಡ ಒಂದು ದೊಡ್ಡ ಅರಮನೆ ಇತ್ತು. ಓಕೆ. ಅದರ ಗೋಡೆಗಳಲ್ಲಿ ಬಿರುಕುಗಳು, ಛಾವಣಿ ಸೋರುತ್ತಿತ್ತು, ಅಡಿಪಾಯವೇ ದುರ್ಬಲವಾಗಿತ್ತು. ಆ ಅರಮನೆಯ ಮಾಲೀಕ ಅದನ್ನ ಸರಿಪಡಿಸಲು ಎಷ್ಟೋ ಜನರನ್ನು ಕರೆಸಿದ. ಕೆಲವರು ಗೋಡೆಗೆ ಬಣ್ಣ ಬಳಿದ್ರು, ಕೆಲವರು ಸೋರುವ ಛಾವಣಿಗೆ ತೇಪೆ ಹಾಕಿದ್ರು, ಕೆಲವರು ಬಿರುಕುಗಳನ್ನು ಮುಚ್ಚೋಕೆ ಪ್ರಯತ್ನಿಸಿದ್ರು. ಹೌದು. ಆದ್ರೆ ಎಷ್ಟೇ ದುರಸ್ತಿ ಮಾಡಿದ್ರೂ ಕೆಲವು ದಿನಗಳಲ್ಲೇ ಮತ್ತೆ ಸಮಸ್ಯೆಗಳು ಮರುಕಳಿಸುತ್ತಿದ್ದವು. ಯಾಕೆಂದ್ರೆ ಸಮಸ್ಯೆ ಮೂಲದಲ್ಲಿತ್ತು, ಅಡಿಪಾಯದಲ್ಲಿತ್ತು. ಮೇಲ್ನೋಟದ ಪರಿಹಾರಗಳಿಂದ ಪ್ರಯೋಜನವಿರಲಿಲ್ಲ. ನಿಖರವಾಗಿ ಕೊನೆಗೆ ಒಬ್ಬ ಅನುಭವಿ ಇಂಜಿನಿಯರ್ ಬಂದು, ಈ ಕಟ್ಟಡವನ್ನು ಉಳಿಸಲು ಸಾಧ್ಯವಿಲ್ಲ, ಇದನ್ನು ಸಂಪೂರ್ಣವಾಗಿ ಕೆಡವಿ ಇದೇ ಜಾಗದಲ್ಲಿ ಹೊಸ, ಸುಂದರ ಮತ್ತು ಭದ್ರವಾದ ಅರಮನೆಯನ್ನು ಕಟ್ಟುವುದು ಒಂದೇ ದಾರಿ ಅಂತ ಸಲಹೆ ನೀಡಿದ. ಮೊದಲು ಕೆಲವರಿಗೆ ಬೇಜಾರಾಗಿರ್ಬೇಕು. ಖಂಡಿತ. ಆ ಅರಮನೆಯ ಮೇಲೆ ಭಾವನಾತ್ಮಕ ಸಂಬಂಧ ಇಟ್ಕೊಂಡಿದ್ದ ಕೆಲವರಿಗೆ ಅದನ್ನು ಕೆಡವುವುದಂದ್ರ ದುಃಖವಾಯಿತು. ಆದ್ರೆ ಹೊಸ ಅರಮನೆಯ ನಕ್ಷೆಯನ್ನು ನೋಡಿದಾಗ, ಅದರ ಭವ್ಯತೆಯನ್ನು ಕಲ್ಪಿಸಿಕೊಂಡಾಗ ಎಲ್ಲರೂ ಒಪ್ಕೊಂಡ್ರು. ಮತ್ತು ಹಳೆಯದನ್ನು ಕೆಡವಿ ಹೊಸ ಅರಮನೆ ನಿರ್ಮಾಣವಾದಾಗ ಎಲ್ಲರಿಗೂ ಅಪಾರ ಸಂತೋಷವಾಯಿತು. ಈ ಕಥೆಯನ್ನು ನಾವು ಇಂದಿನ ಪ್ರಪಂಚಕ್ಕೆ ಹೇಗೆ ಅನ್ವಯಿಸಬಹುದು? ಮೂಲಗಳ ಪ್ರಕಾರ ಇಂದಿನ ಪ್ರಪಂಚವೇ ಆ ಹಳೆಯ ಅರಮನೆ. ಅದು ಈಗ ದುಃಖಧಾಮವಾಗಿದೆ. ಎಲ್ಲೆಡೆ ಅಶಾಂತಿ, ಹಿಂಸೆ, ಭ್ರಷ್ಟಾಚಾರ ಅನ್ನೋ ಬಿರುಕುಗಳಿವೆ. ಸಂಬಂಧಗಳಲ್ಲಿ ಪ್ರೀತಿಯ ಬದಲು ದ್ವೇಷವೆಂಬ ಸೋರುವಿಕೆ ಇದೆ. ಹೌದು. ನಾವು ಕಾನೂನುಗಳು, ಸುಧಾರಣೆಗಳು, ಚಳುವಳಿಗಳ ಮೂಲಕ ಅಲ್ಲಲ್ಲಿ ತೇಪೆ ಹಾಕಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಪ್ರಪಂಚದ ನೈತಿಕ ಅಡಿಪಾಯವೇ ಕುಸಿದು ಹೋಗಿದೆ. ಹಾಗಾಗಿ ಈ ಸಣ್ಣ ಪುಟ್ಟ ಸುಧಾರಣೆಗಳಿಂದ ಪ್ರಯೋಜನವಿಲ್ಲ. ಸಂಪೂರ್ಣ ಪರಿವರ್ತನೆಯೇ ಬೇಕು. ಹೌದು. ಇದನ್ನ ಸಂಪೂರ್ಣವಾಗಿ ಪರಿವರ್ತಿಸಿ ಹೊಸ ಸುಖಧಾಮವನ್ನು ಸ್ಥಾಪಿಸುವುದೇ ಈಶ್ವರೀಯ ಯೋಜನೆ. ಆ ಹಳೆಯ ಅರಮನೆಯನ್ನು ಕೆಡುವುದೇ ಇಲ್ಲಿ ವಿನಾಶ ಮತ್ತು ಹೊಸದನ್ನು ಕಟ್ಟುವುದು ಸ್ಥಾಪನೆ. ಇದು ಪರಿಕಲ್ಪನೆಯನ್ನು ಬಹಳ ಸ್ಪಷ್ಟಪಡಿಸುತ್ತದೆ. ಈ ಇಡೀ ಪರಿವರ್ತನೆಯ ಪ್ರಕ್ರಿಯೆ ನಡೆಯುವ ಒಂದು ನಿರ್ದಿಷ್ಟ ಸಮಯವಿದೆಯಲ್ಲವೇ, ಅದನ್ನು ಸಂಗಮಯುಗ ಅಂತ ಕರೆಯಲಾಗಿದೆ. ಸಂಗಮ ಅಂದ್ರೆ ಮಿಲನ ಅಥವಾ ಕಾನ್ಫ್ಲುಯೆನ್ಸ್. ಇಲ್ಲಿ ಯಾವ ಎರಡು ವಿಷಯಗಳ ಸಂಗಮವನ್ನು ಸೂಚಿಸಲಾಗ್ತಿದೆ? ಅತ್ಯುತ್ತಮ ಪ್ರಶ್ನೆ. ಸಂಗಮಯುಗ ಅಂದ್ರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವೆ ಬರುವ ಒಂದು ಚಿಕ್ಕ ಆದರೆ ಅತ್ಯಂತ ಮಹತ್ವಪೂರ್ಣ ಯುಗ. ಓಕೆ. ಇದು ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಎರಡೂ ಒಟ್ಟಿಗೆ ನಡೆಯುವ ಸಮಯ. ಇದು ಆತ್ಮ ಮತ್ತು ಪರಮಾತ್ಮನ ಸಂಗಮದ ಯುಗವೂ ಹೌದು. ಈ ಯುಗದ ಮಹತ್ವವನ್ನು ಮೂಲದಲ್ಲಿ ಈಗ ಪುರುಷಾರ್ಥ, ಈಗ ಫಲ ಅನ್ನೋ ಮಾತಿನ ಮೂಲಕ ವಿವರಿಸಲಾಗಿದೆ. ಅಂದ್ರೆ ಬೇರೆ ಯುಗಗಳಂತೆ ಭವಿಷ್ಯದಲ್ಲಿ ಫಲ ಸಿಗುತ್ತೆ ಅಂತ ಕಾಯ್ಬೇಕಾಡಿಲ್ಲ, ತಕ್ಷಣವೇ ಅನುಭವ ಆಗುತ್ತೆ ಅಂತಾನಾ? ಹೌದು. ಬೇರೆ ಸಮಯದಲ್ಲಿ ನಾವು ಭಕ್ತಿ ಮಾಡಿ, ದೇವ್ರೇ ಮುಂದಿನ ಜನ್ಮದಲ್ಲಾದರೂ ಸುಖ ಕೊಡು ಅಂತ ಪ್ರಾರ್ಥಿಸ್ತಿದ್ವಿ. ಆದರೆ ಸಂಗಮ ಯುಗದಲ್ಲಿ ನೀವು ಮಾಡುವ ಆಧ್ಯಾತ್ಮಿಕ ಪ್ರಯತ್ನಕ್ಕೆ, ಅಂದ್ರೆ ಪುರುಷಾರ್ಥಕ್ಕೆ ತಕ್ಷಣವೇ ಫಲ ಸಿಗುತ್ತೆ. ಪರಮಾತ್ಮನ ನೆನಪಿನಲ್ಲಿರುವ ಪ್ರತಿ ಕ್ಷಣವೂ ಶಾಂತಿ, ಸುಖ ಮತ್ತು ಶಕ್ತಿ ಅನುಭವ ಆಗುತ್ತೆ. ಇದೇ ಕಾರಣಕ್ಕೆ ಇದನ್ನು ಪ್ರಾರ್ಥನೆ ಯುಗದ ಅಂತ್ಯ ಮತ್ತು ಸ್ಮೃತಿ ಯುಗದ ಅಂದ್ರೆ ನೆನಪಿನ ಯುಗದ ಆರಂಭ ಅಂತ ಹೇಳಲಾಗಿದೆ. ಈ ಪ್ರಾರ್ಥನೆ ಮತ್ತು ಸ್ಮೃತಿಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಲು ಮೂಲಗಳಲ್ಲಿ ಒಂದು ಉದಾಹರಣೆ ಇದೆ. ಇಬ್ಬರು ವಿದ್ಯಾರ್ಥಿಗಳ ಕಥೆ. ಅದನ್ನ ಸ್ವಲ್ಪ ವಿವರಿಸೋಣವೇ? ಖಂಡಿತ. ಕಥೆ ಹೀಗಿದೆ. ಪರೀಕ್ಷೆಗೆ ತಯಾರಿ ಮಾಡ್ತಿದ್ದ ಇಬ್ಬರು ವಿದ್ಯಾರ್ಥಿಗಳಿದ್ರು. ಒಬ್ಬನು ವರ್ಷವಿಡೀ ಪುಸ್ತಕವನ್ನೇ ಮುಟ್ಲಿಲ್ಲ. ಪರೀಕ್ಷೆ ಹತ್ರ ಬಂದಾಗ ಅವನು ದೇವಸ್ಥಾನಕ್ಕೆ ಹೋಗಿ, ದೇವ್ರೇ ದಯವಿಟ್ಟು ನನ್ನನ್ನ ಪಾಸ್ ಮಾಡ್ಸು, ನಿನಗೆ ತೆಂಗಿನಕಾಯಿ ಒಡೀತೇನೆ ಅಂತ ದಿನವೂ ಪ್ರಾರ್ಥನೆ ಮಾಡ್ತಿದ್ದ. ಮತ್ತೊಬ್ಬ ವಿದ್ಯಾರ್ಥಿ ದೇವರಲ್ಲಿ ನಂಬಿಕೆ ಇಟ್ಟಿದ್ರೂ ಪ್ರತಿದಿನ ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಿದ್ದ. ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಲು ಶ್ರಮಿಸ್ತಿದ್ದ. ಫಲಿತಾಂಶ ಬಂದಾಗ ಕೇವಲ ಪ್ರಾರ್ಥನೆ ಮಾಡಿದ್ದವನು ಫೇಲಾದ, ಅಧ್ಯಯನ ಮಾಡಿದ್ದವನು ಉತ್ತಮ ಅಂಕಗಳೊಂದಿಗೆ ಪಾಸಾದ. ಇದು ಸಾಮಾನ್ಯ ತರ್ಕ. ಇದನ್ನ ಆಧ್ಯಾತ್ಮಿಕತೆಗೆ ಹೇಗೆ ಜೋಡಿಸಲಾಗಿದೆ? ಇಲ್ಲಿ ಕೇವಲ ಪ್ರಾರ್ಥನೆ ಮಾಡೋದು ಅಂದ್ರೆ ಬೇಡೋದು, ಇದು ಅವಲಂಬನೆಯನ್ನು ತೋರಿಸುತ್ತೆ. ಆದರೆ ಅಧ್ಯಯನ ಮಾಡೋದು ಅಂದ್ರೆ ಜ್ಞಾನವನ್ನು ಪಡೆದು ಸ್ವತಃ ಸಮರ್ಥರಾಗೋದು. ಸರಿ. ಆಧ್ಯಾತ್ಮಿಕ ಜೀವನದಲ್ಲಿ ಈ ಅಧ್ಯಯನವೇ ಯೋಗ ಅಥವಾ ಸ್ಮೃತಿ. ಕೇವಲ ದೇವರೇ ನನಗೆ ಶಾಂತಿ ಕೊಡು, ಶಕ್ತಿ ಕೊಡು ಅಂತ ಬೇಡೋದಕ್ಕಿಂತ ಆತನನ್ನು ನಿರಂತರವಾಗಿ ನೆನಪು ಮಾಡೋದರ ಮೂಲಕ
ಆತನ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಆ ಶಾಂತಿ ಮತ್ತು ಶಕ್ತಿಯನ್ನ ಸ್ವತಃ ಅನುಭವಿಸೋದು. ಅಂದ್ರೆ ಸ್ಮೃತಿ ಎನ್ನುವುದು ಪಡೆಯೋದು, ಪ್ರಾರ್ಥನೆ ಎನ್ನುವುದು ಬೇಡುವುದು. ನಿಖರವಾಗಿ ಸಂಗಮ ಯುಗವು ಬೇಡುವುದನ್ನು ಬಿಟ್ಟು ಪಡೆಯುವ ಯುಗವಾಗಿದೆ ಅನ್ನೋದೇ ಇದರ ಸಾರ. ಸರಿ, ಈ ಸಿದ್ಧಾಂತಗಳು ಕೇಳಲು ಚೆನ್ನಾಗಿವೆ. ಆದ್ರೆ ಈ ಪರಿವರ್ತನೆಯನ್ನು ಒಪ್ಪುಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ಮನಸ್ಥಿತಿ ಹೇಗಿರಬೇಕು? ಇದು ಕೇಳಲು ಸರಳವಾಗಿದ್ರೂ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ. ಹೌದು, ನಿಜ. ನಮ್ಮದೂ ಅನ್ಕೊಂಡಿರೋ ವಿಷಯಗಳನ್ನ ತಾತ್ಕಾಲಿಕ ಅಂತ ಒಪ್ಕೊಳ್ಳೋಕೆ ದೊಡ್ಡ ಸಾಧನೆಯೇ ಬೇಕು. ಇದ್ರ ಬಗ್ಗೆ ಮೂಲಗಳಲ್ಲಿ ಕೆಲವು ಪ್ರಾಯೋಗಿಕ ಉದಾಹರಣೆಗಳು ನೀಡಲಾಗಿದೆ. ಅದರಲ್ಲಿ ಹೋಟೆಲ್ ಅತಿಥಿಯ ಉದಾಹರಣೆ ನನಗೆ ಬಹಳ ಆಳವಾಗಿ ಕಂಟು. ಹೌದು, ಅದು ಬಹಳ ಪರಿಣಾಮಕಾರಿ ಉದಾಹರಣೆ. ಯೋಚಿಸಿ ನೋಡಿ, ನಾವು ಯಾವುದೋ ಊರಿಗೆ ಪ್ರವಾಸಕ್ಕೆ ಹೋದಾಗ ಒಂದು ಹೋಟೆಲ್ನಲ್ಲಿ ಒಂದೆರಡು ದಿನ ತಂಗ್ತೇವೆ. ಆ ಕೋಣೆ, ಅಲ್ಲಿನ ವಸ್ತುಗಳು ನಮ್ಮದಲ್ಲ, ಅದು ತಾತ್ಕಾಲಿಕ ಅಂತ ನಮಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ. ಹಾಗಾಗಿ ನಾವು ಆ ಕೋಣೆಯ ಬಣ್ಣ ಚೆನ್ನಾಗಿಲ್ಲ ಅಥವಾ ಪಕ್ಕದ ಕೋಣೆಯವರು ಗಲಾಟೆ ಮಾಡ್ತಾರೆ ಅಂತ ದೊಡ್ಡ ಜಗಳ ಮಾಡೋದಿಲ್ಲ. ಅಲ್ಲಿನ ವಸ್ತುಗಳ ಮೇಲೆ ಅತಿಯಾದ ಮಮಕಾರ ಬೆಳೆಸ್ಕೊಳ್ಳುವುದಿಲ್ಲ. ಖಂಡಿತ. ಯಾಕೆಂದ್ರೆ ನಾವು ಇಲ್ಲಿ ಅತಿಥಿಗಳು, ನಾಳೆ ನಮ್ಮ ಮನೆಗೆ ಹಿಂತಿರುಗ್ತೇವೆ ಅನ್ನೋ ಅರಿವು ನಮಗಿರುತ್ತೆ. ಹಾಗೆಯೇ ಈ ಪ್ರಪಂಚದಲ್ಲಿ ನಾವು ಅತಿಥಿ ಆತ್ಮರು ಅನ್ನೋ ಭಾವನೆಯಲ್ಲಿ ಬದುಕಬೇಕು. ಈ ದೇಹ, ಈ ಸಂಬಂಧಗಳು, ಈ ಆಸ್ತಿಪಾಸ್ತಿ, ಈ ಜಗತ್ತು ಎಲ್ಲವೂ ಆ ಹೋಟೆಲ್ ಕೋಣೆಯಂತೆ ತಾತ್ಕಾಲಿಕ. ನಾವು ನಮ್ಮ ನಿಜವಾದ ಮನೆಗೆ ಅಂದ್ರೆ ಶಾಂತಿಧಾಮಕ್ಕೆ ಹಿಂತಿರುಗುವ ಪ್ರಯಾಣಿಕರು. ಈ ಅರಿವು ಬಂದ್ರೆ ಜೀವನದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಅತಿಯಾಗಿ ಅಂಟಿಕೊಳ್ಳೋದಿಲ್ಲ, ದುಃಖ ಪಡೋದಿಲ್ಲ. ನಿಖರವಾಗಿ. ಇದೇ ರೀತಿಯ ಇನ್ನೊಂದು ಶಕ್ತಿಯುತ ಉದಾಹರಣೆಯೂ ಮೂಲಗಳಲ್ಲಿದೆ. ತುಕ್ಕು ಹಿಡಿದ ಕಬ್ಬಿಣದ ಉದಾಹರಣೆ. ಒಂದು ತುಂಡು ಕಬ್ಬಿಣ ಮಳೆಯಲ್ಲಿ, ಗಾಳಿಯಲ್ಲಿ ಬಿದ್ದುಕೊಂಡಿದ್ರೆ ಅದರ ಮೇಲೆ ತುಕ್ಕು ಹಿಡಿಯುತ್ತೆ. ಹೌದು, ಅದು ತನ್ನ ಹೊಳಪನ್ನು, ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಹೌದು. ಅದನ್ನು ಮತ್ತೆ ಶುದ್ಧೀಕರಿಸಲು ಏನ್ ಮಾಡ್ಬೇಕು? ಅದನ್ನು ಅಗ್ನಿಯಲ್ಲಿ ಅಂದ್ರೆ ಬೆಂಕಿಯಲ್ಲಿ ಕಾಯಿಸ್ಬೇಕು. ಅತಿಯಾದ ಶಾಖಕ್ಕೆ ಒಡ್ಡಿದಾಗ ಅದರ ಮೇಲಿನ ತುಕ್ಕು, ಕಲ್ಮಶಗಳೆಲ್ಲವೂ ಸುಟ್ಟು ಹೋಗಿ ಅದು ಮತ್ತೆ ಶುದ್ಧವಾದ, ಹೊಳೆಯುವ ಕಬ್ಬಿಣವಾಗುತ್ತೆ. ಹೌದು. ಮೂಲಗಳ ಪ್ರಕಾರ ಆತ್ಮವು ಕೂಡ ತನ್ನ ಮೂಲ ಸ್ವರೂಪದಲ್ಲಿ ಶುದ್ಧವಾದ, ಪವಿತ್ರವಾದ ಚಿನ್ನದಂತಿತ್ತು. ಆದರೆ ಅನೇಕ ಜನ್ಮಗಳನ್ನು ಪಡೆಯುತ್ತಾ ಈ ಪ್ರಪಂಚದಲ್ಲಿ ಪಾತ್ರ ನಿರ್ವಹಿಸುತ್ತಾ ಅದರ ಮೇಲೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ ವಿಕಾರಗಳ ತುಕ್ಕು ಹಿಡಿದಿದೆ. ಆ ತುಕ್ಕನ್ನು ತೆಗೆಯಲು, ಆತ್ಮವನ್ನು ಶುದ್ಧೀಕರಿಸಲು ಬೇಕಾದ ಅಗ್ನಿಯೇ ಯೋಗಾಗ್ನಿ. ಅಂದ್ರೆ ಪರಮಾತ್ಮನ ನಿರಂತರ ನೆನಪಿನ ಅಗ್ನಿ. ಹೇಗೆ ಅಗ್ನಿಯು ಕಬ್ಬಿಣವನ್ನು ಶುದ್ಧೀಕರಿಸುತ್ತದೆಯೋ ಹಾಗೆ ಪರಮಾತ್ಮನ ನಿರಂತರ ಸ್ಮೃತಿಯು ಆತ್ಮದ ಮೇಲಿರುವ ವಿಕಾರಗಳೆಂಬ ಕಲ್ಮಶಗಳನ್ನು ತೊಳೆದು ಹಾಕುತ್ತದೆ. ಇಲ್ಲಿಯವರೆಗಿನ ನಮ್ಮ ಚರ್ಚೆಯಲ್ಲಿ ಸ್ಥಾಪನೆ, ಪರಿವರ್ತನೆ, ಶುದ್ಧೀಕರಣದ ಬಗ್ಗೆ ಮಾತಾಡಿದಿವಿ. ಆದರೆ ಅರಮನೆಯ ಉದಾಹರಣೆಯಲ್ಲಿ ಹೇಳಿದ ಹಾಗೆ ಹೊಸದನ್ನು ಕಟ್ಟೋ ಮೊದಲು ಹಳೆಯದನ್ನು ಕೆಡವಲೇಬೇಕು. ಹೌದು, ಅನಿವಾರ್ಯ. ಹಾಗಾಗಿ ಈ ಪರಿವರ್ತನೆಗೆ ವಿನಾಶ ಮತ್ತು ಸ್ಥಾಪನೆ ಎರಡೂ ಅಗತ್ಯ ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ವಿನಾಶ ಅನ್ನೋ ಪದವೇ ಸ್ವಕ ಭಯಾನಕ ಮತ್ತು ನಕಾರಾತ್ಮಕ ಭಾವನೆಯನ್ನು ಕೊಡುತ್ತೆ. ಇದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಖಂಡಿತ. ವಿನಾಶ ಅನ್ನೋ ಪದ ಕೇಳೋಕೆ ಕಠೋರ. ಆದರೆ ಮೂಲಗಳು ಇದನ್ನ ಭಯದ ವಿಷಯವಾಗಿ ನೋಡಬಾರದು ಅಂತ ಸ್ಪಷ್ಟವಾಗಿ ಹೇಳ್ತವೆ. ಇದೊಂದು ನಾಟಕದ ಅನಿವಾರ್ಯ ದೃಶ್ಯವಿದ್ದಂತೆ. ಓಕೆ. ಇದರಲ್ಲಿ ದೈವಿಕ ಹಸ್ತಕ್ಷೇಪಕ್ಕಿಂತ ಹೆಚ್ಚಾಗಿ ಮನುಷ್ಯನ ಕರ್ಮ ಮತ್ತು ಪ್ರಕೃತಿಯ ನಿಯಮಗಳ ಪಾತ್ರವೇ ಹೆಚ್ಚು ಅಂತ ವಿವರಿಸಲಾಗಿದೆ. ಉದಾಹರಣೆಗೆ, ವಿಜ್ಞಾನದ ಮೂಲಕ ಮನುಷ್ಯನು ಸೃಷ್ಟಿಸಿದ ಅಣುಬಾಂಬುಗಳು ಮತ್ತು ವಿನಾಶಕಾರಿ ಅಸ್ತ್ರಗಳು ಒಂದು ಕಡೆ, ಅಂದ್ರೆ ಮನುಷ್ಯ ನಿರ್ಮಿತ ಕಾರಣಗಳು. ಇದರ ಜೊತೆಗೆ ಪ್ರಕೃತಿಯ ಪಾತ್ರವೂ ಇದೆಯಾ? ಹೌದು. ಇನ್ನೊಂದು ಕಡೆ ಹೆಚ್ಚುತ್ತಿರುವ ಪ್ರಾಕೃತಿಕ ವಿಕೋಪಗಳು, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪಗಳು, ಸಾಂಕ್ರಾಮಿಕ ರೋಗಗಳು ಇವೆಲ್ಲವೂ ಈ ವಿನಾಶದ ಪ್ರಕ್ರಿಯೆಯ ಭಾಗಗಳಾಗಿವೆ. ಮೂಲಗಳು ಹೇಳುವುದೇನೆಂದರೆ, ಮನುಷ್ಯ ಪ್ರಕೃತಿಯ ಮೇಲೆ ಮಾಡಿದ ಅತ್ಯಾಚಾರಕ್ಕೆ ಪ್ರಕೃತಿಯು ಈಗ ತನ್ನ ಸಮತೋಲನವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದೆ. ಈ ಎರಡೂ ಶಕ್ತಿಗಳು, ವಿಜ್ಞಾನ ಮತ್ತು ಪ್ರಕೃತಿ, ಒಟ್ಟಾಗಿ ಹಳೇ ಪ್ರಪಂಚದ ಪರಿವರ್ತನೆಗೆ ಕಾರಣವಾಗುತ್ತವೆ. ಇದು ಯಾರೋ ದೇವರು ಬಂದು ಮಾಡುವ ಸಂಹಾರವಲ್ಲ, ಬದಲಾಗಿ ಕಾರಣಕಾರ್ಯದ ನಿಯಮದಂತೆ ನಡೆಯುವ ಪ್ರಕ್ರಿಯೆ. ನಿಖರವಾಗಿ. ಹಾಗಾದ್ರೆ ಹಳೆಯ ಮರವೊಂದು ಸಂಪೂರ್ಣವಾಗಿ ಬಿದ್ದು ಅದೇ ಜಾಗದಲ್ಲಿ ಹೊಸ ಚಿಗುರು ಮೂಡುವ ಹಾಗೆ? ಅತ್ಯುತ್ತಮ ಹೋಲಿಕೆ. ಹಳೆಯ ಪ್ರಪಂಚವೆಂಬ ವೃಕ್ಷವು ಸಂಪೂರ್ಣವಾಗಿ ಜರ್ಜರಿತವಾಗಿದೆ. ಅದರ ಬೇರುಗಳೇ ಸಡಿಲವಾಗಿವೆ. ಅದು ಲಯವಾಗಿ
ಅದರ ಸ್ಥಾನದಲ್ಲಿ ಹೊಸ ಸತ್ಯಯುಗವೆಂಬ ದೈವೀ ಸಂಸ್ಕೃತಿಯ ಚಿಗುರು ಮೂಡುತ್ತದೆ. ವಿನಾಶವಿಲ್ಲದೆ ಸ್ಥಾಪನೆ ಸಾಧ್ಯವಿಲ್ಲ. ಹೌದು. ಹಳೆಯ ದುಃಖಮಯ ಪ್ರಪಂಚದ ಅಂತ್ಯವು ಹೊಸ ಸುಖಮಯ ಪ್ರಪಂಚದ ಆರಂಭಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಒಂದು ಚಕ್ರದ ಅಂತ್ಯ ಮತ್ತು ಇನ್ನೊಂದರ ಆರಂಭವನ್ನು ಸೂಚಿಸುತ್ತೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯನ್ನು ಒಟ್ಟುಗೂಡಿಸಿ ನೋಡುವುದಾದ್ರೆ ಒಬ್ಬ ವ್ಯಕ್ತಿ ಇದರಿಂದ ತೆಗೆದುಕೊಳ್ಳಬೇಕಾದ ಅಂತಿಮ ಸಾರಾಂಶವೇನು? ಇದರ ಅಂತಿಮ ಸಾರಾಂಶವನ್ನು ಮೂಲದಲ್ಲಿ ಬಹಳ ಸುಂದರವಾಗಿ ಹೀಗೆ ಹೇಳಲಾಗಿದೆ. ಈ ಜ್ಞಾನವು ಈ ಮೃತ್ಯುಲೋಕಕ್ಕಾಗಿ ಇರುವ ವಿದ್ಯೆಯಲ್ಲ, ಬದಲಾಗಿ ಬರಲಿರುವ ಅಮರಲೋಕಕ್ಕಾಗಿ ಇರುವ ವಿದ್ಯೆ. ಓ, ಅಂದ್ರೆ ಈ ಜ್ಞಾನದ ಗುರಿ ಕೇವಲ ಈ ಜೀವನದಲ್ಲಿ ಸ್ವಲ್ಪ ಶಾಂತಿ, ನೆಮ್ಮದಿ ಪಡೆಯುವುದಲ್ಲ, ಬದಲಾಗಿ ಈ ಪುರುಷಾರ್ಥದ ಮೂಲಕ ಬರಲಿರುವ ಸತ್ಯಯುಗದಲ್ಲಿ ದೇವತಾ ಪದವಿಯನ್ನು ಪಡೆಯುವುದಾಗಿದೆ. ಇದು ಒಂದು ದೀರ್ಘಕಾಲೀನ ಗುರಿಯನ್ನು ಹೊಂದಿದೆ. ಇದು ಪ್ರಾರ್ಥನೆಯನ್ನು ಬಿಟ್ಟು ನಿರಂತರ ನೆನಪಿನಲ್ಲಿರಲು ಪ್ರೇರೇಪಿಸುತ್ತೆ. ಅವಲಂಬಿತರಾಗುವುದನ್ನು ಬಿಟ್ಟು ಸ್ವತಃ ಸಮರ್ಥರಾಗುವುದನ್ನು ಕಲಿಸುತ್ತೆ. ಹೌದು. ಇದು ಆಶ್ರಿತರಾಗುವುದನ್ನು, ಅಂದ್ರೆ ಬೇಡುವುದನ್ನು ಬಿಟ್ಟು ಯೋಗಿಯಾಗುವುದನ್ನು ಕಲಿಸುತ್ತೆ. ಪರಮಾತ್ಮನೊಂದಿಗೆ ನೇರ ಸಂಬಂಧ ಜೋಡಿಸಿ ಆತನಿಂದ ಶಕ್ತಿಯನ್ನು ಪಡೆದು ಸ್ವತಃ ಶಕ್ತಿಶಾಲಿಯಾಗುವುದೇ ಇದರ ಗುರಿ. ಆತ್ಮವಿಶ್ವಾಸ ಮತ್ತು ಸ್ವಪರಿವರ್ತನೆಯ ಮೇಲೆ ಹೆಚ್ಚು ಒತ್ತು ಕೊಡುತ್ತೆ. ಖಂಡಿತ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಮೂಲದಲ್ಲಿನ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಬಹಳ ಆಳವಾಗಿ ಉಳಿದಿದೆ. ಅದು ಇಡೀ ಚರ್ಚೆಯ ಸಾರವನ್ನು ಹಿಡಿದಿಡುವಂತಿದೆ. ಖಂಡಿತ. ಅದನ್ನ ಹಂಚಿಕೊಳ್ಳೋಣ. ಆ ಮಾತು ಹೀಗಿದೆ: ಯಾರು ತಮ್ಮನ್ನು ಅತಿಥಿ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಮಹಾನ್ ಸ್ಥಿತಿಯ ಅನುಭವ ಮಾಡುತ್ತಾರೆ. ಇದು ಕೇವಲ ಒಂದು ವಾಕ್ಯವಲ್ಲ, ಇದೊಂದು ಸಂಪೂರ್ಣ ಜೀವನ ದೃಷ್ಟಿಕೋನವನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಹೌದು. ನಾವು ಈ ಒಂದು ದೃಷ್ಟಿಕೋನವನ್ನು, ಅಂದ್ರೆ ನಾನು ಈ ಜಗತ್ತಿನಲ್ಲಿ ಒಬ್ಬ ಅತಿಥಿ, ಒಬ್ಬ ಪ್ರಯಾಣಿಕ ಅನ್ನೋ ಮನೋಭಾವವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ನಮ್ಮ ಸಂಬಂಧಗಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ನಿರೀಕ್ಷೆಗಳಲ್ಲಿ ಎಂತಹ ಬದಲಾವಣೆಗಳಾಗಬಹುದು ಅಂತ ಆಲೋಚಿಸುವುದು ನಿಜಕ್ಕೂ ಸ್ವಾರಸ್ಯಕರ. ನಮ್ಮ ದುಃಖಕ್ಕೆ ಕಾರಣವಾದ ಅದೆಷ್ಟು ಅಂಟಿಕೊಳ್ಳುವಿಕೆಗಳು, ನಿರೀಕ್ಷೆಗಳು, ನೋವುಗಳು ಬಹುಶಃ ಕಡಿಮೆಯಾಗಬಹುದೇನೋ. ಇದು ನಿಜಕ್ಕೂ ಆಳವಾಡಿ ಚಿಂತಿಸಬೇಕಾದ ವಿಷಯ.